ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಟಾಣಿ ಮತ್ತು ಪನ್ನೀರ್ ಹಾಕಿಬಿಟ್ಟು ಒಂದು ಕಟ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪಾಲಕ್ ಕೂಡ ಹಾಕ್ತೀನಿ. ಫಸ್ಟ್ ಬಟಾಣಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಅದು ಬೆಂದ ಮೇಲೆ ಪಾಲಕ್ ಚೆನ್ನಾಗಿ ತೊಳ್ಕೊಂಡಿದ್ದೀನಲ್ಲ ಅದನ್ನು ಅದಕ್ಕೆ ಹಾಕಿ 2 ನಿಮಿಷ ಅಷ್ಟೇ. ಪಾಲಕ್ ತುಂಬ ಹೊತ್ತೇನು ಬೇಯಕ್ಕೆ ಬಿಡಲ್ಲ. ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 2 ನಿಮಿಷ ಪಾಲಕ್ ತುಂಬ ಬೇಯಕ್ಕೆ ಬಿಡಬಾರ್ದು. ಆದಮೇಲೆ ಅದನ್ನು ನೀರು ಬಗ್ಗಿಸ್ಕೊಳ್ಳೋಣ. ನೀರು ಬಗ್ಗಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಐಸ್ ಕೋಲ್ಡ್ ವಾಟ್ರ್ ಹಾಕಿ ಅದನ್ನು ತಣ್ಣಗೆ ಮಾಡ್ಕೋಬೇಕು, ಕಲರ್ ರಿಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ. ಈಗ ಇದನ್ನು ಬಗ್ಗಿಸ್ಕೊಂಬಿಡೋಣ. ಆ ನೀರನ್ನ ವೇಸ್ಟ್ ಮಾಡಬಾರ್ದು. ನಾವು ಸಾಂಬಾರು ಮಾಡೋಕ್ಕಾದರೆ ಅದಕ್ಕೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಪಲ್ಯ ಮಾಡಬೇಡ್ರೆ ಪಲ್ಯಗಳಿಗೆ ನೀರು ಹಾಕೋ ಬದಲು ಇದೇ ನೀರು ಹಾಕ್ಬೋದು. ನೋಡಿ, ಐಸ್ ಕೋಲ್ಡ್ ವಾಟ್ರ್ ಹಾಕ್ಬಿಟ್ಟು ಈಗ 1-2 ನಿಮಿಷ ಬಿಟ್ಟು ಆಮೇಲೆ ಅದನ್ನು ಬಗ್ಗಿಸ್ಕೊಳ್ತೀನಿ ನೀರನ್ನ. ಈಗ ಇದಕ್ಕೆ ಮತ್ತೆ ಬೇರೆ ಸಾಮಾನುಗಳು ಬೇಕಲ್ಲ, ಅದು ಆಲೂಗೆಡ್ಡೆ 2 ಬೇಯಿಸಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ನಿಂಬೆಹಣ್ಣು, ಆಮೇಲೆ ದಪ್ಪ ಮೆಣಸಿನ್ಕಾಯಿ ಒಂದು 1/4 ಹಸಿ ಇತ್ತು ಅಷ್ಟೇ, ಅದಷ್ಟೇ ಹಾಕಿರೋದು. ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲದಾದರೆ ಇಲ್ಲ. 1 ಚೀಸು ಮತ್ತು ಪನ್ನೀರ್ ಇಷ್ಟು ಹಾಕಲ್ಲ, ಅದು ಅರ್ಧ ಹಾಕ್ತೀನಿ. ಪಿಂಕ್ ಸಾಲ್ಟ್ ಇಟ್ಕೊಂಡಿದ್ದೀನಿ. ಒಂದು 4 ಪೀಸ್ ಬ್ರೆಡ್ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ. ಫಸ್ಟು ಈ ಬಟಾಣಿ, ಪಾಲಕ್ಕು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರೋಣ, ಗ್ರೈಂಡ್ ಮಾಡ್ಕೊಂಬರೋಣ. ಜೊತೆಗೆ ಇದಕ್ಕೆ 2 ನೋಡಿ, 1 ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ತೀನಿ ಹಿಟ್ಟು ಕಲಿಸುವಾಗ. ಈಗ ಅದು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಇಟ್ಕೊಂಡಿದ್ನಲ್ಲ, ಈಗ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೈಸಾಗಿ ಏನು ಬೇಕಿಲ್ಲ, ಇದು ತರ್ತರಿ ಇದ್ದರೆ ಸಾಕು. ಆಮೇಲೆ 4 ಪೀಸ್ ಬ್ರೆಡ್ ಇಟ್ಕೊಂಡಿದ್ದೆನಲ್ಲ, ಅದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಈಗ ಅದು ಹಿಟ್ಟು ಜೊತೆಗೆ ನಾನು ರವೆ ಹಾಕ್ಕೋಬೋದು, ಇಲ್ಲಾಂದರೆ ಅವಲಕ್ಕಿನಾರು ನೆನೆಸಿ ಹಾಕ್ಕೋಬೋದಾಗಿತ್ತು. ನಾನು ಬ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲೂಗೆಡ್ಡೆ ಮತ್ತು ಪನ್ನೀರ್ 2 ಸ್ವಲ್ಪ ತುರ್ಕೊಂಬಿಡೋಣ. ನೋಡಿ, ಅದನ್ನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಚೀಸು ಅದರೊಳಗಡೆ ಹಾಕ್ಕೊಂಡೆ. ಇವಾಗ ಆಲೂಗೆಡ್ಡೆ ಮತ್ತು ಪನ್ನೀರ್ 2 ದೊಡ್ಡ ಕಣ್ಣಲ್ಲೇ ತುರ್ಕೊಳ್ತೀನಿ. ತುರಿದು ಅದರೊಳಗಡೆ ಹಾಕ್ಕೊಳ್ತೀನಿ. ಪನ್ನೀರಿದು ಆಲೂಗೆಡ್ಡೆನೂ ತುರಿದಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ, ಇದು ಬೇಡ ಅಂತಂದರೆ ಅವಲಕ್ಕಿ ನೆನೆಸ್ಬಿಟ್ಟು, ಗಟ್ಟಿ ಅವಲಕ್ಕಿ ನೆನೆಸ್ಬಿಟ್ಟು ಹಾಕ್ಕೋಬೋದು, ಇಲ್ಲ ರವೆನಾರ ಹಾಕ್ಕೊಳ್ಬೋದು, ಬಾಂಬೆ ರವೆನಾರ ಹಾಕ್ಕೊಳ್ಬೋದು. ಬೈಂಡಿಂಗೋಸ್ಕರ ಹಾಕ್ಕೊಳ್ಳೋದು ಇದನ್ನು. ಚೆನ್ನಾಗಿ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಕೊಂಬಿಡೋಣ. ಗಟ್ಟಿಗಿರಬೇಕಿದು, ಉಂಡೆ ಕಟ್ಟೋ ಹಾಗೆ ಗಟ್ಟಿಗೆ ಬರಬೇಕು. ತೆಳ್ಳಗಾದರೆ ನೀವು ಆವಾಗ ನೀವು ಏನು ಹಾಕ್ಕೊಳ್ತೀರ, ಅವಲಕ್ಕಿನೋ ರವೆನೋ ಇಲ್ಲ ಬ್ರೆಡ್ ಕ್ರಮ್ಸು ಏನು ಹಾಕ್ಕೊಳ್ತೀರ, ಅದಕ್ಕಿನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ಈಗ ಇದನ್ನು ನೋಡಿ ಪ್ಯಾಟೀಸ್ ಥರ ತಟ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಗೋಡಂಬಿನೂ ಅಲಂಕಾರಕ್ಕೆ ಇಟ್ಕೊಂಡಿರೋದು, ಅದು ಇಟ್ಕೊಳ್ಳೇಬೇಕು ಅಂತೇನಿಲ್ಲ. ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ, ಯಾಕೆಂದರೆ ನಾನು ಈಗಲೇ ಮಾಡ್ಕೊಳ್ಳಲ್ಲ, ಇನ್ನೂ ಸ್ವಲ್ಪ ಲೇಟಾಗಿ ಮಾಡ್ತೀನಿ.
ಊಟಕ್ಕೆ ಕೂತ್ಕೊಳ್ಳೋ ಹೊತ್ತಲ್ಲಿ ಮಾಡ್ಕೊಳ್ತೀನಿ. ಅದಕ್ಕೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಈಗ ಟೈಮ್ ಆಯಿತು, ತೆಕ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಬೇಕಾದರೆ ಎಣ್ಣೆಲಿ ಸಹಿತ ಕರ್ಕೊಳ್ಬೋದು. ನಾನು ಶಾಲೋ ಫ್ರೈನೂ ಮಾಡ್ತಿಲ್ಲ, ಎಣ್ಣೆಲೂ ಕರ್ಕೊಳ್ತಾ ಇಲ್ಲ. ಇದನ್ನು ಹಾಗೆಯೇ ನಾನು ಬಾಣಲಿಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಒಂದು ಅರ್ಧ ಸ್ಪೂನು ಎಣ್ಣೆನ ಇದು ಮಾಡ್ತೀನಿ ಅಷ್ಟೇ. ಇದೊಂಥರ ಡಯೆಟ್ ಫುಡ್ ಥರನೂ ಆಗುತ್ತಿದ್ದು, ಎಣ್ಣೆ ಗಿಣ್ಣೆ ಏನು ಇಲ್ದೆಲ್ಲ ಯೂಸ್ ಮಾಡಿದ್ರೆ. ನಾನೇನು ಎಣ್ಣೆ ಏನು ಹಾಕ್ಕೊಂಡಿಲ್ಲ. ಲಾಸ್ಟಿಗೆ ಒಂದು ಸುಮ್ಮನೆ ಮೇಲ್ಗಡೆ ಒಂಚೂರು ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ತೀನಿ ಅಷ್ಟೇ. ನಾನು ಶಾಲೋ ಫ್ರೈ ಮಾಡಿದ್ರೂ ಎಣ್ಣೆ ಕುಡಿಯುತ್ತಿದ್ದು, ಎಣ್ಣೆಲಿ ಕರೆದ್ರೂ ಕೂಡ ಎಣ್ಣೆ ಕುಡಿದು ಬಿಡುತ್ತಿದ್ದು. ನಾನು ಎರಡೂ ಮಾಡಿ ನೋಡಿದ್ದೀನಿ. ಲಾಸ್ಟಿಗೆ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಈ ಥರನೇ ಮಾಡ್ಕೊಳ್ಳೋದು ನಾನು. ಸ್ಟಿಕ್ ಒಳಗೆ ಹಾಕ್ಕೊಂಬಿಟ್ರೆ ಈಸಿಯಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡ್ಬೋದು, ಡ್ರೈ ಫ್ರೈ ಮಾಡ್ಕೊಂಬಿಡ್ಬೋದು. ನೋಡಿ, ರೆಡಿ ಆಯಿತು. ಸಾಸು ಮತ್ತು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.